ಮೊದಲು ಮನೆಗೆ ಹೋಗಿ ನನ್ನ ಕೆಲಸದ ವಿಷಯ ತಿಳಿಸಿದರಾಯ್ತು. ಹಲೋ ಸತೀಶ್, ಏನೋ ಎಲ್ಲಿಗೆ ಹೊರಟಂತಿದೆಯಲ್ಲ? ಹಾಯ್ ಧನ್ರಾಜ್, ಏನು ಹೇಗಿದೀಯಾ? ತುಂಬಾ ದಿನಗಳಿಂದ ಭೇಟಿನೇ ಇಲ್ಲ. ಸತೀಶ್, ಊರಿನ ಸುದ್ದಿ ನಿನಗೆ ಗೊತ್ತಿಲ್ಲವೇ? ಮೊದಲು ನೀನು ಎಲ್ಲಿಗೆ ಹೋಗಿದ್ದೆ ಹೇಳು, ಸವಿಸ್ತಾರವಾಗಿ ಹೇಳುವೆ ನಾವು ಊರಿನ ಕತೆ. ಧನ್ರಾಜ್, ಏನು ಹೇಳ್ತಾ ಇರುವೆ? ನಾನು ಒಂದು ವಾರದಿಂದ ಬೆಂಗಳೂರಿಗೆ ಹೋಗಿದ್ದೆ. ನೋಡು ಸತೀಶ್, ನಿನ್ನ ಎದೆ ಹಾರ್ಟ್ ಗಟ್ಟಿ ಮಾಡಿಕೋ. ನೋಡು ಸತೀಶ್, ಕಾಲ ತುಂಬಾ ಕೆಟ್ಟಿದೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ಸತೀಶ್, 2 ದಿನಗಳ ಹಿಂದೆ ಯಾರೂ ಇಲ್ಲದ ಶ್ರೀಮಂತ ಜಗದೀಶನ ಪ್ರೇಮ ಪಾಶೆ ಎಂಬ ಬಲಿಯಲ್ಲಿ ನಿನ್ನ ತಂಗಿಯನ್ನು ಕಿರಿಸಬೇಡ ಸತೀಶ್, ವಿಷಯ ತುಂಬಾನೇ ಇದೆ. ಈಗಾಗಲೇ ಜಗದೀಶನ ಹೆಂಡತಿಯಾಗಿ ಸಾಗಿಸಿದಳು ನಿನ್ನ ತಂಗಿಯ ಬಾಳ. ಧನ್ರಾಜ್, ಇದಕ್ಕೆ ನನ್ನ ತಂದೆ ಒಪ್ಪಿದರೆ? ಸತೀಶ್, ನಾಯಿಯನ್ನು ತಂದು ಸಿಂಹಾಸನದ ಮೇಲೆ ಕುಡಿಸಿದರೆ ನಾಯಿನೇ. ನೋಡು ಸತೀಶ್, ತಾಸಿನ ಹಿಂದೆ ನಿಮ್ಮ ಮನೆಗೆ ಹೋಗಿದ್ದೆ. ಮನೆಯಲ್ಲಿ ನೀನು ಇರುವೆ ಎಂದು ನೇರವಾಗಿ ಒಳಗೆ ಹೋದೆ. ಹೋಗಿ ನೋಡಿದರೆ ವಿಚಿತ್ರ ದರ್ಶನವಾಯಿತು. ಅಂದ್ರೆ ಎಲ್ಲೋ ವಿಧ ಪಾಪದ ಪಿಂಡವನ್ನು ಅನ್ನ ಹಾಕಿ ಬೆಳೆಸಿದ ನಿಮಗೆ ಬಿಗುತ್ತಿದೆ ಆ ನೀಚ. ಅದೇ ನೀನು ಬಂದ ಬಂಗಾರದ ಪಕ್ಷಿಯ ಜೊತೆ ಆಡುತ್ತಿದ್ದ. ನನಗೇಕೆ ಬೇಕು ಪರರ ವಿಷಯ ಎಂದು ಮರಳಿ ಬಂದೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ಅರ್ಥವೆಲ್ಲ ವ್ಯರ್ಥವಾಗಿ ಹೋಗಿದೆ ಸತೀಶ್. ಪಾಪ ನಿನ್ನ ಹೆಂಡತಿ ಬೇಡ ಎಂದರು ಪ್ರೇಮದ ಪಾಠ ಕೇಳುತ್ತಿದ್ದ ಆ ನಿನ್ನ ಧರ್ಮದ ಅನ್ನ. ಧನ್ರಾಜ್, ಏನು ಹೇಳುತ್ತಾ ಇರುವೆ? ದೇವರಂತಿರುವ ನನ್ನ ಅಣ್ಣನ ಮೇಲೆ ಪಾಪದ ಹೊರೆ ಹೊರಿಸುತ್ತಿರುವೆಯಾ? ನನ್ನ ಅಣ್ಣ ಅಂತವನಲ್ಲ. ನನ್ನ ಹೆಂಡತಿ ಎಂದರೆ ತಾಯಿ ಎಂದು ಕರೆಯುವನು. ಅವನು ಇಂಥ ಏಸಿ ಕೆಲಸಕ್ಕೆ ಕೈ ಹಾಕವನಲ್ಲ. ಅವನೊಬ್ಬ ದೇವರಿದ್ದಾಗೆ, ತಿಳಿಯುತ್ತೆ? ಸತೀಶ್, ಕಂಡ ವಿಷಯ ನೇರವಾಗಿ ಹೇಳಿದೆ. ಅದಕ್ಕೆ ನೀನು ನಂಬದಿದ್ದರೆ ನಾನೇನು ಮಾಡಲಿ? ಸತೀಶ್, ಇದು ಕಲಿಯುಗ. ನೀನು ತಿಳಿದ ಹಾಗೆ ನ್ಯಾಯದ ತಕ್ಕಡಿ ನ್ಯಾಯದ ಕಡೆ ತೂಗುತ್ತಿಲ್ಲ, ಅದು ತೂಗುತ್ತಿರುವುದು ಪಾಪದ ಕಡೆ. ಸತೀಶ್, ಒಂದೇ ತಾಯಿಯ ಗರ್ಭದಲ್ಲಿ ಜನಿಸಿ ಬಂದ ಅಣ್ಣ ತಮ್ಮಂದಿರ ಮೇಲೆ ವಿಶ್ವಾಸ ಇಲ್ಲದ ಈ ಕಾಲದಲ್ಲಿ ನೀನು ಅವನನ್ನು ನಂಬಿದ್ದೆ ಆದರೆ ನಿನ್ನಂತ ಮುಟ್ಟಾಳ ಮತ್ಯಾರಿಲ್ಲ. ಧನ್ರಾಜ್, ನೀ ಹೇಳುವ ಮಾತು? ಸತೀಶ್, ರಮೇಶ ನೀನು ಸಾಕಿದ ನಾಯಿ. ಅವನಿಗೆ ನಿನ್ನ ಹೆಂಡತಿ ನಿನ್ನ ಅಣ್ಣ ತಮ್ಮ ಎಂಬುವ ಕಾಮ ತೀರಿಸಿಕೊಳ್ಳುವ ತೀಟೆ ಅವನದು. ಧನ್ರಾಜ್, ನೀ ಹೇಳುವ ಮಾತು ಏನಾದರೆ ಸುಳ್ಳಾದರೆ ನಿನ್ನ ಜೀವದ ಜೊತೆ ಆಟ ಆಡಬೇಕಾದಿತ್ತು. ಎತ್ತರ. ಸತೀಶ್, ಒಂದು ವೇಳೆ ನನ್ನ ಮಾತು ಸತ್ಯವಾದರೆ ನೀನು ಸಾಕಿದ ನಿನ್ನ ಅಣ್ಣನನ್ನು ನಿನ್ನ ಮನೆಯಿಂದ ಹೊರಗಾಕುವ ತಾಕತ್ ನಿನ್ನಲ್ಲಿದ್ದರೆ, ನಿನ್ನ ತಂದೆಯನ್ನು ನೀನು ಎದುರು ಹಾಕಿಕೊಳ್ಳುವ ತಾಕತ್ ನಿನ್ನಲ್ಲಿದ್ದರೆ ನಡೆ ಹೋಗೋಣ ನಿಮ್ಮ ಮನೆಗೆ. ಧನ್ರಾಜ್, ನೀ ಹೇಳುವ ಮಾತು ಏನಾದರೆ ಸುಳ್ಳಾದರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ನಡೆ ಹೋಗ.